ಸೊ ತುಮಕೂರು ಜೈಲಿಗೆ ಡಿ ಗ್ಯಾಂಗ್ನ 4 ಶಿಫ್ಟ್ ಮಾಡೋಕ್ಕೆ ಈಗ ಮುಂದಾಗಿದ್ದಾರೆ. ಯಾಕೆ? ರವಿಶಂಕರ್, ಕಾರ್ತಿಕ್, ಕೇಶವ್ ಮತ್ತು ನಿಖಿಲ್ರನ್ನ ಸ್ಥಳಾಂತರವನ್ನ ಮಾಡೋಕೆ ಈಗ ಮುಂದಾಗ್ತಾ ಇರೋದು. ಒಟ್ಟಿಗೆ ಇದ್ರೆ ಭದ್ರತೆ, ಸಾಕ್ಷ್ಯನಾಶ, ಗಲಾಟೆ ಸಾಧ್ಯತೆ ಇದೆ. ಸೊ ಹಾಗಾಗಿ 4 ಸ್ಥಳಾಂತರ ಮಾಡೋಕೆ ಈಗ ಮುಂದಾಗಿದ್ದಾರೆ. ಯಾರ್ಯಾರು? ರವಿಶಂಕರ್, ಕಾರ್ತಿಕ್, ಕೇಶವ್ ಮತ್ತು ನಿಖಿಲ್ರನ್ನ. ಸೊ ಕಾರಣ ಇಷ್ಟೇ, ಇದರಲ್ಲಿ 3 ಏನಿದ್ದಾರೆ, ಕಾರ್ತಿಕ್, ಕೇಶವ್ ಮತ್ತು ನಿಖಿಲ್, ಈ 3 ಕೂಡ ನಾವೇ ಈ ಕೊಲೆಯನ್ನ ಮಾಡಿದ್ದು, ಅದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಆ್ಯಕ್ಚುಲಿ. ಸೊ ಅವ್ರು ಈ ಪ್ರಕರಣದಲ್ಲಿ ಹೇಗೆ ಬಂದಿದ್ದಾರೆ ಅಂತಂದ್ರೆ, ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ, ಈ ಕೊಲೆಯನ್ನು ನೀವೇ ಮಾಡಿದೆ ಅಂತ ಒಪ್ಕೊಳ್ಳಿ ಅಂತೇಳಿ, ಎಲ್ಲೂ ದರ್ಶನ್ ಅವ್ರ ಹೆಸರು ಬರಬಾರ್ದು ಅಂತ ಹೇಳಿ ಅವ್ರು ಹೋಗಿ ನಾವೇ ಕೊಲೆ ಮಾಡಿದ್ದು ಅಂತ ಹೋಗಿದ್ದಾರೆ. ಆಮೇಲೆ ಪೊಲೀಸರು ಅವ್ರು ಬಾಯಿ ಬಿಡಿಸಿದಾಗ ಇವ್ರ ಹೆಸರೆಲ್ಲ ಆಚೆ ಬಂದಿದೆ. ಹಾಗಾಗಿ ಈಗ ಅದು ಚರ್ಚೆಗೆ ಎಡೆ ಮಾಡಿಕೊಡ್ತೇವೆ. ನನ್ನ ಸಹೋದರಿ ಅಂಬರೀಷ್ ಇದ್ದಾರೆ. ಅಂಬರೀಷ್, ಯಾವಾಗ ಇವ್ರನ್ನ ಶಿಫ್ಟ್ ಮಾಡ್ತಾರೆ? ಈಗಾಗಲೇ ಶಿಫ್ಟ್ ಆಯ್ತಾ ಏನು ಅಂತ? ಅರುಣ್, ಇಲ್ಲಿ ತನಕ ನ್ಯಾಯಾಲಯದ ಆದೇಶದ ಪ್ರತಿ ಪರಪ್ಪನಗರ ಜೈಲು ಅಧಿಕಾರಿಗಳಿಗೆ ಸೇರಿಲ್ಲ. ಅಧಿಕಾರಿಗಳಿಗೆ ಅಧಿಕೃತವಾಗಿ ಬಂದ ನಂತರ ಏನು 4 ಜನನ ತುಮಕೂರು ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತಿದೆ, ಆ ನಂತರ ಜೈಲಿನ ಅಧಿಕಾರಿಗಳು ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾರೆ. ಆದರೆ ಇವತ್ತು ನ್ಯಾಯಾಲಯದಲ್ಲಿ ಆದೇಶ ಆಗಿರೋ ಹಿನ್ನೆಲೆ ಅದು ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಬರುವ ಸಾಧ್ಯತೆ ಇದೆ. ಜೈಲಾಧಿಕಾರಿಗಳಿಗೆ ಈ ಒಂದು ಆದೇಶದ ಪ್ರತಿ ತಲುಪಿದ ನಂತರ ಈ 4 ಜನವನ್ನ ತುಮಕೂರು ಜೈಲಿಗೆ ಅಲ್ಲಿನ ಜೈಲಾಧಿಕಾರಿಗಳ ಬಳಿ ಮಾತನಾಡಿ ಇವರನ್ನ ಇಲ್ಲಿಂದ ಸ್ಥಳಾಂತರ ಮಾಡುವ ಎಲ್ಲ ಸಾಧ್ಯತೆ ಹೆಚ್ಚಿಗೆ ಕಂಡು ಬರುವಂಥದ್ದು. ಅಂದ್ರೆ ಮುಖ್ಯವಾಗಿ ಅಲ್ಲಿ ಆದೇಶ ಆದ ತಕ್ಷಣ ಇಲ್ಲಿಗೆ ಆದೇಶ ಪತ್ರ ಬಂದರೂ ಸಹ ಇಲ್ಲಿಂದ ಅವರನ್ನ ಕರೆದುಕೊಂಡು ಹೋಗಿ ಆ ಜೈಲಿಗೆ ಬಿಡಬೇಕಾದ್ರೆ ಭದ್ರತೆ ತಗೋಬೇಕು ಮತ್ತು ಅಲ್ಲಿನ ಜೈಲಿನ ತುಮಕೂರು ಜೈಲಿನ ಅಧಿಕಾರಿಗಳ ಬಳಿ ಇಂಥ ಪ್ರಕರಣದಲ್ಲಿರುವಂತಹ 4 ಆರೋಪಿಗಳನ್ನ ಕರ್ತರ್ತಿದ್ದೀವಿ ಅಂತೇಳಿ ಇಲ್ಲಿನ ಜೈಲಾಧಿಕಾರಿಗಳು ಅವರಿಗೆ ಮಾಹಿತಿ ಕೊಡಬೇಕು. ಆ ನಂತರ ಈ ಒಂದು ಆರೋಪಿಗಳನ್ನ ಸ್ಥಳಾಂತರ ಮಾಡುವ ಸಾಧ್ಯತೆ. ಅರುಣ್, ಅಂದರೆ ಶಿಫ್ಟ್ ಮಾಡುವಂತಹ ನೆಸೆಸಿಟಿ ಬಗ್ಗೆ ಏನು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ? ಅಂದರೆ ಅವರುಗಳು ಈ ಪ್ರಕರಣಕ್ಕೆ ಭಾಗಿದಾರರಲ್ಲ, ಈ ಪ್ರಕರಣದಲ್ಲಿ ದರ್ಶನ್ ಹೆಸರನ್ನ ಬಾಯಿ ಬಿಟ್ಬಿಟ್ಟಿದ್ರಿಂದ ಅವ್ರಿಗೆ ಏನಾದರೂ ಭದ್ರತೆಯ ವಿಷಯವಾಗಿ ಆತಂಕ ಇರಬಹುದು ಅಂತ ಏನಾದರೂ ಇದೆಯಾ? ಹೇಗೆ? ದಿವ್ಯಾ, ಖಂಡಿತವಾಗ್ಲೂ. ಯಾಕಂದ್ರೆ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಹೆಸರನ್ನ ಬಾಯಿ ಬಿಟ್ಟಿರುವಂಥದ್ದು, ಜೊತೆಗೆ ಜೈಲಿನಲ್ಲೂ ಸಹ ದರ್ಶನ್ ಅಭಿಮಾನಿಗಳು ಹೆಚ್ಚಿಗೆ ಇದ್ದಾರೆ. ಈಗ ಏನು ಆರೋಪಿಗಳನ್ನ 12 ಜನನ ಈಗ ಕ್ವಾರಂಟೈನ್ ಜೈಲಿನಲ್ಲಿ ಇಟ್ಟಿದ್ದಾರೆ, ಅವರೆಲ್ಲರೂ ಸಹ ಒಟ್ಟಿಗೆ ಇರುವಂಥದ್ದು. ಅಂದರೆ ಕ್ವಾರಂಟೈನ್ ಜೈಲಿನಲ್ಲಿ ಯಾವುದೇ ಭದ್ರತೆ ಇರಲ್ಲ. ಈಗ ಪ್ರಮುಖವಾಗಿ ದರ್ಶನ್ ಅವರ ಹೆಸರು ಮುನ್ನೆಲೆಗೆ ತಂದಿದ್ದು ಈ 4 ಆರೋಪಿಗಳು. ಯಾಕಂದರೆ ಕೊಲೆ ಮಾಡಿ ಸರೆಂಡರ್ ಆಗಿದ್ರು. ಸರೆಂಡರ್ ಆದ ಸಂದರ್ಭದಲ್ಲಿ ನೇರವಾಗಿ ದರ್ಶನ್ ಹೆಸರು ಬಾಯಿ ಬಿಟ್ಟಿರೋದ್ರಿಂದ ದರ್ಶನ್ಗೆ ಈ ಸಂಕಷ್ಟ ಬಂದಿದೆ ಅನ್ನೋದು ಒಂದು ಕಡೆಗಾದರೆ, ಇಲ್ಲಿ ಜೈಲಿನ ಒಳಗಡೆ ಅವರ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳೇ ಈ ಆರೋಪಿಗಳ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಇವರು ಕೆಲವೊಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ನ ಈ ಆರೋಪಿಗಳ ಹೊಂದಿರೋದ್ರಿಂದ ಆದಷ್ಟು ಅಂದ್ರೆ ಇಲ್ಲಿ ಒಟ್ಟಿಗೆ ಇಟ್ಟಷ್ಟು ಇಲ್ಲಿ ಜಗಳ ಆಗ್ತವೆ, ಗಲಾಟೆಗಳಾಗ್ತವೆ ಅನ್ನೋ ಕಾರಣಕ್ಕೆ ಪೊಲೀಸರು ಈ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಹಾಗಾಗಿ ನ್ಯಾಯಾಲಯ ಈಗ ತುಮಕೂರು ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಥ್ಯಾಂಕ್ ಯು ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ.